ಆಮೇಲೆ ಈ ನಡುವೆ ಪವಿತ್ರ ಗೌಡ ಮನೆಯಲ್ಲಿ ಒಂದು ಆಲ್ಬಮ್ ಸಿಕ್ಕಿದೆ. ಇದು ದರ್ಶನ್ ಮತ್ತು ಸುಬ್ಬಾ ಸುಬ್ಬಿ ಫೋಟೋಸ್. ಪವಿತ್ರ ಗೌಡಗೆ ಸಂಬಂಧಿಸಿದ ಸ್ಫೋಟಕ ಸ್ಟೋರಿ ಸುಬ್ಬಾ ಸುಬ್ಬಿಯ ನಡುವಿನ ಆಲ್ಬಮ್ ಕಹಾನಿ. ಇದರಲ್ಲಿರುವ ಫೋಟೋಗಳ ಹಿಂದೆ ಒಂದೊಂದು ಕಥೆ ಇದೆ. ಏನದು ಪೊಲೀಸರಿಗೆ ಸಿಕ್ಕಿರುವಂಥ ಆ ಫೋಟೋ ಆಲ್ಬಮ್, ಬನ್ನಿ ನೋಡೋಣ. ದರ್ಶನ್ಗೆ ಪವಿತ್ರ ಗೌಡ ಏನಾಗಬೇಕು? ಹೆಂಡತಿನ, ಪ್ರೇಯಸಿನ? ಈ ಪ್ರಶ್ನೆಗೆ ಚಾರ್ಜ್ ಶೀಟ್ನಲ್ಲಿ ಉತ್ತರ ಸಿಕ್ಕಿತ್ತು. ಪವಿತ್ರಗೆ ದರ್ಶನ್ ಮಾಡಿರೋ ಮೆಸೇಜ್ನಲ್ಲಿ ಅವರಿಬ್ಬರ ಸಂಬಂಧ ಯಾವುದು ಅನ್ನೋದು ಬಯಲಾಗಿತ್ತು. ಇದೀಗ ಲಿಪ್ಸ್ಟಿಕ್ ರಾಣಿ ಮನೆಯಲ್ಲಿ ಫೋಟೋ ಆಲ್ಬಮ್ ಒಂದು ಸಿಕ್ಕಿದೆ. ಸುಬ್ಬಾ ಸುಬ್ಬಿಯ ಆಲ್ಬಮ್ ಹೆಸರೇನು? ದರ್ಶನ್ ಪವಿತ್ರ ಗೌಡ ಪರಸ್ಪರ ಸುಬ್ಬಾ ಸುಬ್ಬಿ ಎಂದು ಕರೆದುಕೊಳ್ತಾ ಇದ್ರು. ಇದೀಗ ಪವಿತ್ರ ಗೌಡ ಮನೆಯಲ್ಲಿ ಆಲ್ಬಮ್ ಒಂದು ಸಿಕ್ಕಿದೆ. ಇದಕ್ಕೆ ಫಾಂಡ್ ಮೆಮೊರೀಸ್ ಎನ್ನುವ ಹೆಸರಿಟ್ಟಿದ್ದಾರಂತೆ. ಅಂದ್ರೆ ಪ್ರೀತಿಯ ನೆನಪುಗಳು ಎಂದು ತಮ್ಮಿಬ್ಬರ ಫೋಟೋ ಆಲ್ಬಮ್ಗೆ ಹೆಸರನ್ನ ಇಟ್ಟಿದ್ರಂತೆ. ಈ ಆಲ್ಬಂನಲ್ಲಿ ದರ್ಶನ್ ಪವಿತ್ರ ಗೌಡ 25 ಫೋಟೋಗಳಿವೆ. ಅದರಲ್ಲೂ ಕೇವಲ ತಮ್ಮಿಬ್ಬರಿಗೆ ಸೀಮಿತವಾಗಿರುವ ಫೋಟೋಗಳಿವೆ ಅಂತ. ಈಗಾಗಲೇ ಸುಬ್ಬಾ ಸುಬ್ಬಿಯ ವಾಟ್ಸ್ಆಪ್ ಮೆಸೇಜ್ಗಳ ಗುಟ್ಟು ರಟ್ಟಾಗಿತ್ತು. ಇದೀಗ ಮತ್ತೆ ಪವಿತ್ರ ಗೌಡ ಮನೆಯಲ್ಲಿ ಪ್ರೀತಿಯ ನೆನಪುಗಳು ಆಲ್ಬಮ್ ಸಿಕ್ಕಿದೆ. ಅಲ್ಲದೆ ಕಳೆದ 10 ವರ್ಷಗಳಿಂದ ಇವರಿಬ್ಬರು ಲಿವಿಂಗ್ ಟುಗೆದರ್ ನಲ್ಲಿ ಇರುವ ಬಗ್ಗೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವಾಗಿತ್ತು. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕಾನೂನನ್ನು ಕೈಗೆ ತಗೊಂಡಿದ್ದಾರೆ ಅಥವಾ ಈ ರೀತಿ ಮಾಡಿದ್ದಾರೆ, ಅವರ ಮೇಲೆ ಈಗ ಕಠಿಣವಾದ ಕ್ರಮವನ್ನು ಇಮಿಡಿಯೇಟ್ ಆಗಿ ತಗೊಳ್ತೇವೆ. ಇನ್ನು ಸ್ಥಳಕ್ಕೆ ಪೂರ್ವ ವಲಯ ಐಜಿಪಿ ರಮೇಶ್ ಬೇತೂರು ರೋಡ್ಗೆ ತೆರಳಿ ಪರಿಶೀಲನೆ ನಡೆಸಿದ್ದಾರೆ. ಹಾವೇರಿ, ಶಿವಮೊಗ್ಗ, ಚಿತ್ರದುರ್ಗದಿಂದ ದಾವಣಗೆರೆಗೆ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿ ಬಂದಿಳಿದಿದ್ದಾರೆ. ಹಳೆ ದಾವಣಗೆರೆಯ ಸುತ್ತಮುತ್ತ ಗಸ್ತನ್ನು ತಿರುಗ್ತಾ ಇದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ರಾಜ್ಯದಲ್ಲಿ ಗಣೇಶ ವಿಸರ್ಜನಾ ಮೆರವಣಿಗೆಗಳೇ ಟಾರ್ಗೆಟ್ ಆಗ್ತಿದ್ಯಾ ಅನ್ನೋ ಪ್ರಶ್ನೆ ಹುಟ್ಟಿರೋದಂತೂ ಸುಳ್ಳಲ್ಲ. ಕ್ಯಾಮರಾಮನ್ ಶಿವರಾಜ್ ಇಳಗೇರ್ ಜೊತೆ ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ನೋಡಿ, ಲಾಸ್ಟ್ ಟೈಮ್ ನಾಗಮಂಗಲದಲ್ಲಿ ಆದಾಗಲೂ ಕೂಡ ನಾನು ಕರ್ನಾಟಕ ಪ್ರೈಮ್ ಟೈಮಲ್ಲಿ ಬ್ರೇಕ್ ಮಾಡಿದ್ದು. ನಿನ್ನೆ ದಾವಣಗೆರೆಯಲ್ಲಿ ಆಯ್ತಲ್ವಾ, ಅದು ಕೂಡ ನಾನೇ ಬ್ರೇಕ್ ಮಾಡಿದ್ದು. ನಿನ್ನೆ ಫಸ್ಟ್ ನಮ್ಮಲ್ಲಿ ಸುದ್ದಿ ಬಂತು. ದಾವಣಗೆರೆಯಲ್ಲಿ ರಾತ್ರಿ ಪೂರ ಕಿಡಿಗೇಡಿಗಳ ಅಟ್ಟಹಾಸ ಜಾಸ್ತಿ ಆಗಿದೆ. ಹಿಂದೂಗಳ ಮನೆ, ವಾಹನಗಳನ್ನು ಟಾರ್ಗೆಟ್ ಮಾಡಿದ್ದಾರೆ. ಮನೆ, ವಾಹನಗಳ ಮೇಲೆ ಕಲ್ಲು ತೂರಿ ಕ್ರೌರ್ಯ ಮೆರೆದಿದ್ದಾರೆ. ಆನೆಕೊಂಡ ಪೆಟ್ರೋಲ್ ಬಂಕ್ ಹಿಂಭಾಗ ಘಟನೆ ನಡೆದಿದೆ. 10ಕ್ಕೂ ಅಧಿಕ ಮನೆ, 8ಕ್ಕೂ ಅಧಿಕ ವಾಹನ ಜಖಂಗೊಂಡಿದೆ. ನ್ಯಾಯ ಕೊಡಿಸುವಂತೆ SP ಉಮಾ ಪ್ರಶಾಂತ ಬಳಿ ಜನ ಅಳಲು ತೋಡಿಕೊಂಡಿದ್ದಾರೆ. ನೋಡಿ, ಇದು ರಾತ್ರಿ ಹೊತ್ತಲ್ಲಿ ಎಲ್ಲ ಗಸ್ತು ಪಹರೆ ಎಲ್ಲ ತಿರುಗ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ಈ ಥರ ಆಗಿರಲಿಲ್ಲ ಅಂತ ಅಂದರೆ ಕೆಲವೊಂದು ಮಂಗಳೂರು ಇಲ್ಲೆಲ್ಲ ಸೂಕ್ಷ್ಮ ಪ್ರದೇಶ ಅಂತೀವಿ, ಬಟ್ ಇದು ಸೂಕ್ಷ್ಮ ಪ್ರದೇಶ ಅಲ್ಲ. ನಾಗಮಂಗಲದ್ದು ಇಲ್ಲೂ ಕೂಡ ಬಂದ್ಬಿಡ್ತು. ನಾಗಮಂಗಲದಲ್ಲೂ ಯಾವತ್ತೂ ಆ ಥರ ಆಗಿರಲಿಲ್ಲ. ಆಮೇಲೆ ನಿಮ್ಗೇನು ಗೊತ್ತಾ, ಅದೇ ಕಿಡಿಗೇಡಿಗಳು. ನಿಮ್ಗೇನು ಪಾಲರೈಸಿಂಗ್, ಹಿಂದೂ ವೋಟ್ ಪಾಲರೈಸಿಂಗ್, ಮುಸ್ಲಿಂ ವೋಟ್ ಪಾಲರೈಸಿಂಗ್, ನಾವು ನಿಮ್ಮ ಬಗ್ಗೆ ಪರ ಇದ್ದೀವಿ, ಅವರು ಇವರ ಪರ ಇದ್ದೀವಿ ಅಂತ ಹೇಳ್ಬಿಟ್ಟು ವೋಟಿಂಗ್ಸ್ ಬೇಕಾಗಿ ಆಗುವಂಥದ್ದು. ಈಗ ಮುನ್ರತ್ನ ವಿಚಾರನೆ ಇಟ್ಕೊಳ್ಳಿ. ಮುನ್ರತ್ನಿಗೆ ಶಿಕ್ಷೆ ಆಗಬೇಕು ಅಂತ ಯಾರಿಗೂ ಇಲ್ಲ. ಹೌದು ಹೌದು, ಮುನ್ರತ್ನ ತಪ್ಪು ಮಾಡಿದ್ರೆ ಮುನ್ರತ್ನಿಗೆ ಶಿಕ್ಷೆ ಆಗಲಿ ಅಂತ ಯಾರಿಗೂ ಇಲ್ಲ. ಯಾರಿಗೆ ಬೈದ? ಒಕ್ಕಲಿಗರಿಗೆ ಬೈದ್ನ, ತಗ ಬಾ ಮಜಾ ಮಾಡೋಣ. ದಲಿತರಿಗೆ ಬೈದ್ನ, ದಲಿತರಿಗೆ ಬೈದ ರೀ ತಪ್ಪಾಗಿದೆ ಕ್ಷಮೆ ಕೇಳಿಸೋಣ, ಹಂಗಲ್ಲ. ಸಿಕ್ತು ಮಜಾ ಮಾಂಜ, ಫುಲ್ ಬಾಡೂಟ, ಹಿಂಗಾಗಬಾರ್ದು ಅಂತ. ನೋಡಿದ್ರೆ ರಾಜಕೀಯವಾಗಿ ಈ ಹಿಂದೆ ಉಪೇಂದ್ರ ಅವರು ಒಂದು ಮಾತು ಹೇಳಿದ್ರು, ಅದು ಕೂಡ ಅಟ್ರಾಸಿಟಿ ಕೇಸ್. ಅವ್ರನ್ನ ಬಂಧನಕ್ಕೆ ಹೋಗಿದ್ರು, ಬಟ್ ಅವ್ರು ಕ್ಷಮೆ ಯಾಚನೆ ಮಾಡ್ಬಿಟ್ರು. ಮಾಫಿ ಆಗೋಯ್ತು ಅಲ್ಲಿಗೆ. ಬಟ್ ಮುನಿರತ್ನ ಅವ್ರದ್ದು ಹಂಗ ಆಗ್ತಾ ಇಲ್ಲ. ನೀವು ಹೇಳ್ದಂಗೆ ರಾಜಕೀಯ ಲಾಭ. ಹೌದು, ಯಾಕಂದ್ರೆ ಅಲ್ಲಿ ಬಿಜೆಪಿ ಅವರಿಗೆ ಸ್ವಲ್ಪ ಸಿಟ್ರವಿ ಗಿಟ್ರವಿ ಕೋಪ ಇರ್ತದೆ, ಆದ್ರೆ ನೀವು ತೋರಿಸ್ಕೊಳಂಗಿಲ್ಲ. ಹೌದು, ಅದಕ್ಕೆ ಬಿಸಿ ತುಪ್ಪ ಇದು, ಉಗುಳಂಗಿಲ್ಲ ಬಿಡೋಂಗಿಲ್ಲ ಅಂತ ಪರಿಸ್ಥಿತಿ ಉಂಟಾಗಿದೆ. ಓಕೆ, ಬ್ರೇಕ್. ಓಕೆ, ಈಗ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ ಬಳಿಕ ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಈ ಗ್ಯಾಂಗ್ಗೆ ವಾಟರ್ ಬಾಟಲ್ ಸಂಕಷ್ಟ ಅಂತೆ. ಹೇಗೆ ಏನಾಯ್ತು ಹೇಳ್ತೀವಿ ಸ್ಮಾಲ್ ಬ್ರೇಕ್ ಆದ್ಮೇಲೆ.
ಬಿಗ್ ಮಾರ್ನಿಂಗ್ಗೆ ಮತ್ತೆ ಸ್ವಾಗತ. ದರ್ಶನ್ ಮತ್ತು ಗ್ಯಾಂಗ್ಗೆ ಮತ್ತೊಂದು ಸಂಕಷ್ಟ ಶುರುವಾಗಿದೆ. ಇದೀಗ ಅದೊಂದು ಬಾಟಲ್ ಕೊಲೆ ಆರೋಪಿಗಳಿಗೆ ಕಂಟಕ ಆಗೋ ಸಾಧ್ಯತೆ ಇದೆಯಂತೆ. ಅಷ್ಟಕ್ಕೂ ಆ ಬಾಟಲ್ ಎಲ್ಲಿ ಸಿಕ್ಕಿದ್ದು, ಏನದರ ಮರ್ಮ, ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಬಗೆದಷ್ಟು ರಹಸ್ಯಗಳು ಬಯಲಾಗ್ತಿವೆ. ಈ ಗ್ಯಾಂಗ್ನ ಕ್ರೌರ್ಯ ಈಗಾಗಲೇ ಚಾರ್ಜ್ ಶೀಟ್ನಲ್ಲಿ ಜಗಜ್ಜಾಹೀರಾಗಿದೆ. ಕೊಲೆ ಆರೋಪಿಗಳು ಕಂಬಿ ಹಿಂದೆ ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ಈ ಮಧ್ಯೆ ಮತ್ತೊಂದು ಸಾಕ್ಷ್ಯ ದರ್ಶನ್ ಮತ್ತು ಗ್ಯಾಂಗ್ಗೆ ಕಂಟಕವಾಗಲಿದೆ. ಕೊಲೆ ಆರೋಪಿಗಳಿಗೆ ವಾಟರ್ ಬಾಟಲ್ ಸಂಕಷ್ಟ. ಹತ್ಯೆ ಸ್ಥಳದಲ್ಲಿತ್ತು ಸ್ಟೋನಿ ಬ್ರೂಕ್ ಪಬ್ನ ಬಾಟಲ್. ಪಟ್ಟಣಗೆರೆ ಶೆಡ್ನಲ್ಲಿ ಅಟ್ಟಹಾಸ ಮೆರೆದಿದ್ದ ಡಿ ಗ್ಯಾಂಗ್ ರೇಣುಕಸ್ವಾಮಿ ಕೊಲೆ ಬಳಿಕ ಎಲ್ಲ ಸಾಕ್ಷ್ಯ ನಾಶ ಮಾಡಿತ್ತು. ಆದ್ರೆ ಸ್ಟೋನಿ ಬ್ರೂಕ್ ಪಬ್ನ ನೀರಿನ ಬಾಟಲ್ ಇದೇ ಸ್ಥಳದಲ್ಲಿ ಸಿಕ್ಕಿದೆಯಂತೆ. ಈ ಬಾಟಲಿ ಮೇಲೆ ಸ್ಟೋನಿ ಬ್ರೂಕ್ ವಿನಯ್ ಫೋಟೋ ಇರುವ ಲೇಬಲ್ ಇದೆಯಂತೆ. ಸ್ಟೋನಿ ಬ್ರೂಕ್ನಿಂದ ಹೊರಡುವಾಗ ವಿನಯ್ ವಾಟರ್ ಬಾಟಲ್ ತಂದಿದ್ದ. ಬಳಿಕ ಇದನ್ನ ಹತ್ಯೆಯಾದ ಸ್ಥಳದಲ್ಲಿ ಬಿಸಾಡಿ ಹೋಗಿದ್ದಂತೆ. ಇದನ್ನೇ ಪ್ರಬಲ ಸಾಕ್ಷ್ಯ ಮಾಡಲು ಪೊಲೀಸರು ಸಜ್ಜಾಗಿದ್ರಂತೆ. ಈಗಾಗಲೇ ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಟ್ಟೆ, ಚಪ್ಪಲಿ, ಲಾಠಿ, ಕಾರು, ಬಿಯರ್ ಬಾಟಲ್ ಸೇರಿದಂತೆ ಅನೇಕ ಮಹತ್ವದ ಸಾಕ್ಷ್ಯಗಳು ಲಭ್ಯವಾಗಿವೆ. ಇದರ ಜೊತೆಗೀಗ ನೀರಿನ ಬಾಟಲ್ ಕೂಡ ಪ್ರಮುಖ ಸಾಕ್ಷಿಯಾಗಲಿದೆ. ಈ ಬಗ್ಗೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದ್ದು ಇದೇ ಡಿ ಗ್ಯಾಂಗ್ಗೆ ಮತ್ತಷ್ಟು ಕಂಟಕವಾಗಲಿದೆಯಂತೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.